ಎಲ್ರಿಗೂ ಮತ್ತೊಮ್ಮೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಏನಪ್ಪ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಸುಮಾರಷ್ಟು ವಿದ್ಯಾರ್ಥಿಗಳು ಏನಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಬಗ್ಗೆ ವೀಡಿಯೋನ ಮಾಡಿ ಅಂತಂದರೆ ಎವ್ರಿ ಡೇ ಅಪ್ಡೇಟ್ಸನ್ನ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದರ ಒಂದು ಇದರ ಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಅದೇನು ಅಪ್ಡೇಟ್ ಅಂತಂದರೆ ಇವಾಗ ಸುಮಾರಷ್ಟು ಜನ ಕೇಳ್ತಾ ಇದ್ದಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ನಮ್ಮದು ಪ್ರೀವಿಯಸ್ ಇಯರ್ ರಿಸಲ್ಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಸೊ ಪ್ರೀವಿಯಸ್ ಇಯರ್ ರಿಸಲ್ಟ್ ಬರ್ದಿಲ್ಲ ಅಥವಾ ಎಕ್ಸಾಮ್ ಕೂಡ ನಾವು ಅಟೆಂಡ್ ಮಾಡಿಲ್ಲ ಅಂತ ಸುಮಾರಷ್ಟು ಜನ ಕೇಳ್ತಾ ಇದ್ರಿ. ಸೊ ಏನು ರೀಸನ್ ಅಂತಂದರೆ ಮೇ ಬಿ ನಿಮ್ಮ ಒಂದು ಯೂನಿವರ್ಸಿಟಿ ಬಂದುಬಿಟ್ಟು ಇನ್ನೂ ಎಕ್ಸಾಮನ್ನು ಹೆಲ್ಡ್ ಮಾಡಿರ್ಕಿಲ್ಲ. ಸೊ ದ್ಯಾಟ್ ಇಸ್ ದ ರೀಸನ್. ಬಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಡೇಟ್ ಏನಾಗಿದೆ ಅನ್ನೋದು ಎಕ್ಸ್ಟೆಂಡ್ ಆಗಿದೆ. ಇಲ್ಲಿವರೆಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು ನವೆಂಬರ್ ಎಂಡ್ವರೆಗೆ ಅಂತ ಇತ್ತು, ನವೆಂಬರ್ 25 ಅಥವಾ ನವೆಂಬರ್ 30ವರೆಗೆ ಅಂತ ತೋರಿಸ್ತಾ ಇತ್ತು. ಬಟ್ ಇವಾಗ ಅದು ಡಿಸೆಂಬರ್ 15ವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಅದನ್ನು ನಿಮಗೆ ಒಂದು ಫಾರ್ಮೆಟ್ ಮುಖಾಂತರ ಅವರು ಬಿಡ್ತಾರೆ. ಬಟ್ ಅದಕ್ಕಿಂತ ಮೊದಲು ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ಇವೊಂದು ಅದು ಅಪ್ ಟು ಡಿಸೆಂಬರ್ ಎಂಡ್ವರೆಗೂ ಕೂಡ ನನ್ನ ಪ್ರಕಾರ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಎವ್ರಿ ಇಯರ್ ಇದೇ ಆಗ್ತಾಯಿದೆ. ಎವ್ರಿ ಇಯರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ನಾವೇನಾದರೂ ವೀಡಿಯೋನ ಮಾಡಲಿ ಅಥವಾ ಏನಾದರೂ ಒಂದು ಆದಷ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಡೇಟನ್ನು ನಾವು ತಿಳಿಸ್ಕೊಳ್ಳಿಕ್ಕೆ ಹೋದಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಡೇಟ್ ಸುಮಾರಷ್ಟು ಬಾರಿ ಎಕ್ಸ್ಟೆಂಡ್ ಆಗಿರೋದನ್ನು ನಾವು ನೋಡಿದ್ದೀವಿ. ಆ್ಯಂಡ್ ಸುಮಾರಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಏನಪ್ಪ ಅಂತಂದರೆ ಇನ್ನವರೆಗೆ ನಮಗೆ 60% ಶೇಕಡ ಸ್ಕಾಲರ್ಶಿಪ್ನ ಅಮೌಂಟ್ ಬಂದುಬಿಟ್ಟು ಜಮಾ ಆಗಿಲ್ಲ. ಅದು ಕೇಂದ್ರ ಸರ್ಕಾರ ಅಂತಂದರೆ ನಿಮಗೆ ಸೆಂಟ್ರಲಿಂದ ಬರಬೇಕಾಗಿರೋದು ಸ್ಕಾಲರ್ಶಿಪ್ ಅದು ಬಂದಿಲ್ಲ ಅಂತ. ಸೊ ನೋಡ್ಬೋದು 2024-25 ಸಾಲಿನ ಸ್ಕಾಲರ್ಶಿಪ್ ವೃತ್ತಿಪರ ಕೋರ್ಸ್ಗಳಿಗೆ ಇನ್ನೂ ಕೂಡ ನಿಮಗೆ ಏನಂತಂದರೆ 60% ಸ್ಕಾಲರ್ಶಿಪ್ ಫೀ ರಿಸಬ್ಮಿಷನ್ ಏನಾದರೂ ಬಂದಿಲ್ಲ ಅಂತಂದರೆ ಅದನ್ನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನಿಮಗೆ ಅದನ್ನು ಅವರು ಹಾಕ್ತಾರೆ. ಅದರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಲಾಸ್ಟ್ ಡೇಟ್ ಬಗ್ಗೆ ಪ್ರತಿಯೊಬ್ಬರು ಕೇಳ್ತಾ ಇದ್ರಿ. ಆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವುದು ಮತ್ತು ಲಾಸ್ಟ್ ಡೇಟ್ ಎಲ್ಲಿ ನಾವು ಚೆಕ್ ಮಾಡೋದು ಅಂತ. ಸೊ ನೀವು ಮಾಡಬೇಕಾದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಹೋದ ನಂತರ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಕೂಡ ಸಿಗ್ತದೆ. ಅಲ್ಲಿ ನೀವು ಪ್ರತಿಯೊಂದನ್ನು ಕೂಡ ನೀವು ಇನ್ ಡೀಟೇಲ್ ಆಗಿ ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿವೇತನಕ್ಕೆ ಅರ್ಜಿ ಸಲ್ಲಿಸಲು 25/11/2025 ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಇವಾಗ ಎಕ್ಸ್ಟೆಂಡ್ ಆಗುತ್ತೆ. ಬಿಕಾಸ್ ಯಾಕಂತಂದರೆ ಇವತ್ತು ಆಲ್ರೆಡಿ 24 ಆಗಿರೋದ್ರಿಂದ ನಾಳೆಗೆ ನಿಮಗೆ ಲಾಸ್ಟ್ ಡೇಟ್ ಮುಗಿಯುತ್ತೆ ಅಂತ ಹೇಳ್ತಾರೆ. ಬಟ್ ಇವತ್ತು ಆದಷ್ಟು ಸರ್ಕ್ಯುಲರ್ನ ಕಳಿಸ್ತಾರೆ. ಇಲ್ಲ ಅಂತಂದರೆ ನಾಳೆ ಮಾರ್ನಿಂಗ್ವರೆಗೂ ನಿಮಗೆ ಸರ್ಕ್ಯುಲರ್ ಬಂದುಬಿಟ್ಟು ಪ್ರೊವೈಡ್ ಆಗುತ್ತೆ. ಸೊ ಇನ್ನು ಆರ್ಯವೈಶ್ಯ ಇಲಾಖೆಗೆ 30/11/2025 ಇದೆ. ತಾಂತ್ರಿಕ ಶಿಕ್ಷಣ ಅಂದರೆ ಟೆಕ್ನಾಲಜಿಕಲ್ ಕೋರ್ಸ್ಗಳಿಗೆ 30/11 ಇದೆ. ಸೊ ಸೇಮ್ ಆ್ಯಸ್ ವೆಲ್ ಬೇರೆ ಎಲ್ಲ ಒಂದು ನಿಗಮಗಳಿಗೆ 30 ಲಾಸ್ಟ್ ಡೇಟ್ ಮಾಡಿದ್ದಾರೆ. ಇನ್ನು ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಕೂಡ 15 ಡಿಸೆಂಬರ್ವರೆಗೆ ಸ್ಕಾಲರ್ಶಿಪ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ, ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮಗೆ ಆದಷ್ಟು ಡಿಸೆಂಬರ್ ಎಂಡ್ ಒಳಗೆ ಜಮಾ ಮಾಡ್ತಾರೆ. 2024-25 ಸಾಲ ಸ್ಕಾಲರ್ಶಿಪ್ ಬಂದುಬಿಟ್ಟು ಇನ್ನು 25-26 ಸ್ಕಾಲರ್ಶಿಪ್ಪನ್ನು ಅವರು ವೆರಿಫೈ ಕೂಡ ಸ್ಟಾರ್ಟ್ ಮಾಡಿಲ್ಲ. ಬೇಕಿದ್ರೆ ನೀವು ನಿಮ್ಮ ಒಂದು ಸ್ಟೂಡೆಂಟ್ ಲಾಗಿನ್ ಮೇಲೆ ಹೋಗಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೋದು. ಸೊ ಅಲ್ಲಿ ನೀವು ಚೆಕ್ ಮಾಡಿದಾಗ ನಿಮಗೆ ಇನ್ ಡೀಟೇಲಾಗಿ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಅಂದರೆ ಸ್ಕಾಲರ್ಶಿಪ್ ಡೇಟ್ ಯಾವಾಗ, ಸ್ಕಾಲರ್ಶಿಪ್ ಯಾವಾಗ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಹೇಗೆ, ಪ್ರತಿಯೊಂದನ್ನು ಕೂಡ ಅವರು ನಿಮಗೆ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ ಆಸ್ ಲಾಸ್ಟ್ ಡೌಟ್ ಆಗಿ ನಿಮಗೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸುಮಾರಷ್ಟು ಜನಕ್ಕೆ ಏನು ಡೌಟ್ ಇದೆ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕುವಾಗ ಗೌರ್ಮೆಂಟ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟ್ ಮತ್ತು ಸೆಮಿ ಗೌರ್ಮೆಂಟ್ ಈ ರೀತಿ ಸುಮಾರಷ್ಟು ಆಪ್ಷನ್ಸ್ಗಳಿದ್ದಾವೆ. ಅಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಆಗ್ತಾಯಿದೆ. ಏನಂತಂದರೆ ನಿಮಗೆ KEಯಿಂದ ಏನಂತಂದರೆ ಕಾಲೇಜ್ ಅಲಾಟ್ ಆಗಿದೆ. ಬಟ್ ಅದು ಬಂದುಬಿಟ್ಟು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಇದೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ KEಯಿಂದನೇ ಅಲಾಟ್ ಆದರೂ ಕೂಡ ಸ್ಕಾಲರ್ಶಿಪ್ ಅಮೌಂಟು ಬರ್ತಾ ಇಲ್ಲ. ಇದು ಪ್ರೀವಿಯಸ್ ಇಯರಿಂದನೂ ಕೂಡ ಅಂದರೆ 23-24ಇಂದನೇ ಸ್ಟಾರ್ಟ್ ಆಗಿರೋದು. ಸೊ ಇವಾಗ 2 ವರ್ಷದಿಂದ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಸೊ ಆದಷ್ಟು ಗೌರ್ಮೆಂಟ್ ಸೀಟ್ ಇರುವಂಥ ವಿದ್ಯಾರ್ಥಿಗಳು ಏನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಬರಲಿಲ್ಲ ಅಂತಂದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಪಡ್ತೀವಿ. ಸೊ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ನಿಮ್ಮ ಒಂದು KE ಡೀಟೇಲ್ಸನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಿ. ಯಾಕಂತಂದರೆ ಎಲ್ಲವೂ ಕೂಡ ಇವಾಗ KE ಡೀಟೇಲ್ಸ್ ಮೇಲ್ಗಡೆ ನಿಂತಿದೆ. KE ಡೀಟೇಲ್ಸಲ್ಲಿ ಏನಿರುತ್ತೆ ಅದರ ಪ್ರಕಾರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಅವರು ಹಾಕ್ತಾ ಇದ್ದಾರೆ. ಇನ್ನು ಸ್ಕಾಲರ್ಶಿಪ್ ಹಾಕುವಾಗ ನಿಮಗೆ ಕಾಲೇಜ್ ಡೀಟೇಲ್ಸ್ ಕೇಳುತ್ತೆ. ಕಾಲೇಜ್ ಡೀಟೇಲ್ ಒಳಗೂ ಕೂಡ ನಿಮ್ಮ ಒಂದು ಯೂನಿವರ್ಸಿಟಿ ID ಅಂತಂದರೆ USN ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಹಾಕಿಬಿಟ್ಟು ಫೆಚ್ ಡೀಟೇಲ್ನ ಕೊಟ್ಟಾಗ ಇನ್ ಡೀಟೇಲಾಗಿ ಅಲ್ಲಿ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕರೆಕ್ಟಾಗಿ ಶೋ ಆಗುತ್ತೆ. ಸೊ ಅದೆಲ್ಲವೂ ಕರೆಕ್ಟ್ ಆಗಿದ್ದರೆ ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಆದಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಜಮಾ ಆಗುತ್ತೆ. ಸೊ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಮಾಡಬೇಕಾದ್ರೆ ನಿಮ್ಮ ಕೋರ್ಸ್ ಯಾವುದು ಮತ್ತು ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಟೈಪ್ ಮಾಡಿ. ಬಿಕಾಸ್ ಅದು ಬೇರೆ ಒಂದು ವಿದ್ಯಾರ್ಥಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಯಾರಿಗೆ ಸ್ಕಾಲರ್ಶಿಪ್ ಹಾಕಿದರೆ ಬಟ್ ಅಮೌಂಟು ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಂಥ ಪ್ರತಿಯೊಂದು ಕ್ವಶನ್ಸ್ಗಳಿಗೂ ಕೂಡ ನಾವು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಸಾಲ್ವ್ ಮಾಡುವಂಥ ಒಂದು ರೀಸನ್ಸ್ಗಳನ್ನ ಕೊಡ್ತೀವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.